ಮೊನ್ನೆ ಒಂದು ಮದುವೆಗೆ ಹೋಗಿದ್ರು ಇವರು. ಅವ ನಿಜಗುಣ ಅಂತ ಹೇಳಿದ್ರಲ್ಲಿ ಇವರು. ಆ ಮುಟ್ಟಾಳ ಇಲ್ಲೇ ಈ ಐಗಳಿ ಹತ್ರ ಒಂದು ಮದುವೆ, ಈಗ 8 ದಿನದ ಹಿಂದಿನ ಘಟನೆ ಹೇಳ್ತೇನೆ ನಿಮಗೆ. ಆ ಮನೆಯವರು ಸಿದ್ದೇಶ್ವರ ಅಪ್ಪಗಳು ಶಿಷ್ಯರು. ಅವ್ರಿಗೇನು ಉಪದೇಶ ಮಾಡ್ಯಾರ, ಬಸವಣ್ಣವ್ರದ್ದು ಸಿದ್ದೇಶ್ವರ ಅಪ್ಪಗಳದ್ದು ಒಂದು ಫೋಟೋ ಮಾಡ್ರಿ ಅಂತ ಹೇಳಿದ್ರು. ಮಾಡಿದರು. ಅವರು ಮಾಡಿ ಅಲ್ಲಿಟ್ಟು ಅದ್ರ ಎದುರಿಗೆ ಅವರು ವೈದಿಕ ಪದ್ಧತಿಯಿಂದ ಲಗ್ನ ಮಾಡಿದರು. ಮಾಡಿಂದ ಇವ ಬಂದಲ್ಲಿ ನಾ ಸ್ವಲ್ಪ ಬಸವಣ್ಣವ್ರ ಪದ್ಧತಿಲೇ ಹಾಕ್ತೇನೆ. ಬಸವಣ್ಣವ್ರು ಎಲ್ಲರೂ ಒಂದು ಕಡೆಯಾರ ಬರ್ದಾರನು ಹೂವು ಹಾಕ್ರಂತ. ನಿಮ್ಗೆ ಏನೇನು ತಲೆಯಾಗ ಬರ್ತೈತೆ ಅದನ್ನೆಲ್ಲ ಬಸವಣ್ಣನ ಹೆಸರಲ್ಲೇ ಕಪ್ಪಿಸ್ಕೊಂತ ಹೊಂಟೀರಿ. ಇವನು 2 ಹೂವು ಹಾಕಿದ. ಭಾಳ ಚಲೋ ಮಾಡಿರಿ ಅಂತ ಹೋದ. ಮುಂದೆ 3 ದಿವ್ಸಕ್ಕೆ ಆ ಲಗ್ನ ಮನೆ ಮಾಲಕ್ ಇವ್ ಭೇಟಿ ಆದ. ಎಲ್ಲಿ ಮತ್ತೊಂದು ಊರಾಗ. ಆ ಸಿದ್ದೇಶ್ವರ ಸ್ವಾಮಿಗಳನ್ನ ಬಸವಣ್ಣನ ಜೊತೆಗೆ ಸೇರಿಸಿರಿ. ಬಸವಣ್ಣವ್ರಷ್ಟು ಎತ್ತರ ಐತೆ ಅವ್ರದ್ದು. ಎಲ್ಲ ಹಲ್ಕಟ್ ನನ್ನ ಮಗನ. ಇವಾಗಿನ ಮುಂದಿನ ಶಬ್ದ ನಾ ಮಾತಾಡಬಾರ್ದು, ಅದು ಮುಂದಿಂದ ನೀವು ಮಾಡ್ಬೇಕು. ಸಿದ್ದೇಶ್ವರ ಅಪ್ಪಗಳು ಎಷ್ಟು ಎತ್ತರದವ್ರು ಅನ್ನೋದು ಈ ಬಡ್ಡಿ ಮಗ್ಗೆ ಏನು ಗೊತ್ತು? ಯಾವ ಜಾತ್ಯಾಗ ಹುಟ್ಟೈತಿ ಆ ಜಾತಿಯವ್ರಿಗೆ ಇವ ಆಗಿಲ್ಲ. ಇನ್ನು ನಮಗೆ ಲಿಂಗಾಯತರಿಗೆ ಏನಾಗವದ? ಇವ ಹುಟ್ಟಿದ್ದು ಬೇರೆ ಜಾತಿ ಒಳಗೆ ಬಂದು ಲಿಂಗಾಯತಾಗ ನಾ ಹುಟ್ಟಿದ ಜಾತಿಗೆ ಆಗಿಲ್ಲ, ಅವ್ರ ಅಪ್ಪ ಅವ್ಗ ಆಗಿಲ್ಲ ಅಂದಾಗಿ ನಮಗೇನಾಗವದ? ನೀವು ಸಿದ್ದೇಶ್ವರ ಅಪ್ಪಗಳ ಬಗ್ಗೆ ನೀನು ಹಗರವಾಗಿ ಮಾತಾಡ್ತೀಯ ಮಗನ ಅತ್ತನ್ನ ಸಿಗಲವ ಅಂತ ಹೇಳಿನ. ಇಲ್ರಿ ನಾ ಹೇಳಿನಿ ಕಾಡು ಸಿದ್ದೇಶ್ವರ. ನಮ್ಮ ಅಮ್ಮದಾಳ ನೋಡು, ಅಕ್ಕಿಗೆ ಫೋನ್ ಮಾಡ್ತಿರ್ತಾನ, ಮಾಡಿ ಹೇಳ್ತಿರ್ತಾನ. ಇಲ್ರಿ ಎಲ್ಲ ಮುಟ್ಟಾಳ್ರಿಗೆ ಹೇಳಿದ್ ನಾನು ನಮ್ಮ ಗ್ಯಾಂಗ್ನವ್ರಿಗೆ, ಕಾಡು ಸಿದ್ದೇಶ್ವರ ಸ್ವಾಮಿನ ತಡವೀರಂತಂದ್ರೆ ಹುಲಿ ತಡವಿದಂಗೆ ಆಗೈತಿ, ನೀವು ಬಿಟ್ರು ಅವ ಬಿಡುದಿಲ್ಲ. ನಾ ಹೇಳಿನ್ರಿ ಹಿಂಗಂತ ಒಂದು ಕಡೆ ಹೇಳ್ತಾನ, ಮತ್ತೊಂದು ಕಡೆ ಈ ನಮ್ನಿ ಮಾಡ್ತಾನ. ಅವ ಏನು ಮಾಡ್ಯಾನ, ಡಬಲ್ ಗೇಮ್ ಮಾಡ್ಕೊಳ್ತಾ ಹೆಂಗಾರ ಪಾರಾಗಬೇಕಂತಾನ. ತಮ್ಮನಿ ಏನು ಪಾರಾಗಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಬರ್ತಾನ ಅಲ್ಲೆಲ್ಲ ನೀವು ತಯಾರಾಗೇ ಇರ್ಬೇಕು. ನಾ ಹೇಳ್ತೇನೆ ನಿಮಗೆ, ಎಲ್ಲಿ ಬೇಕಾದಲ್ಲಿ ಬರೋಲ್ಲಕ್ಕವ. ಬಂದಂದ್ರೆ ನೀವು ತಯಾರಾಗೇ ಇರ್ಬೇಕು. ಯಾಕೋ ಮಗನ ಹಿಂಗ್ಯಾಕೆ ಮಾತಾಡ್ತೀನಿ ಅಂತ. ನಮ್ಮ ದೇವ್ರಿಗೆ ಬೈತಿದ್ದಿ, ನಮ್ಮ ದಿಂಡ್ರಿಗೆ ಬೈತಿದ್ದಿ, ಕೇಳುವಾಗ ತಯಾರಾಗಿರ್ಬೇಕು. ಅಂದರೆ ಇವರು ಹೊರಗೇನಿರ್ತೈತಿ ಒಳಗೇನಿರ್ತೈತಿ ಅನ್ನೋದನ್ನು ನಾನು ನಿಮಗೆ ಹೇಳಿದೆ. ರಾಮಾಯಣ ಮಹಾಭಾರತಗಳನ್ನು ಹಾದರದ ಕತೆ ಸೋದರರ ವಧೆ ಅಂತ ಹೇಳಿದರು. ಏನ್ರಿ ಅಂಥ ರಾಮಾಯಣ ಎಂದರೆ ಈ ಮಕ್ಕಳು ಓದ್ಯಾರ? ಪೂರಾ ರಾಮಾಯಣ ಓದಿನಂತ ಒಬ್ಬರ ಇವ್ರ ಅಪ್ಪನಾಣಿ ಮಾಡಿ ಹೇಳಲಿ, ನಾನು ನಾಳೆ ಅವ್ರು ಏನು ಹೇಳ್ತಾರೆ ಎಲ್ಲ ಕೇಳ್ತಾರೆ. ಮಹಾಭಾರತ ಎಲ್ಲ ಓದ್ಯಾರಂತ ಇವ್ರು ಒಬ್ಬರ ಅವ್ರ ಅಪ್ಪ ಅವನ ಅಣಿ ಮಾಡಿ ಹೇಳಲಿ, ನಾ ಇವ್ರು ಏನು ಹೇಳ್ತಾರೆ ಅದನ್ನ ಕೇಳಕ್ಕೆ ತಯಾರಿ. ಇವರೆಂದೂ ಓದಿಲ್ಲ, ನಾ ಗ್ಯಾರಂಟಿ ಕೊಟ್ಟು ಹೇಳ್ತೇನೆ. ಸಾಧ್ಯನೇ ಇಲ್ಲ. 1,00,000 ಶ್ಲೋಕಗಳ ಮಹಾಭಾರತ ಏನು ಓದ್ತಾರೆ? 24,000 ಶ್ಲೋಕಗಳ ರಾಮಾಯಣ ಏನು ಹೇಳ್ತಾರೆ? ಓದಂಗಿಲ್ಲ. ಬರ್ರಿ ನೀವು ಓದಿದ್ರಿ ಅಂದ್ರೆ ನನ್ನ ಹತ್ರ ಬರ್ರಿ ಅಂತೇಳಿ ನಾ ಓದೀನಿ. ನಮ್ಮ ಹುಡುಗರಿಗೆ ಪಾಠ ಮಾಡ್ತೇನೆ ದಿನ ಗುರುಕುಲದಾಗ. ಆ ರಾಮಾಯಣದೊಳಗೆ ಬರೀ ರಾಮ ರಾವಣರ ಕಥೆ ಇಲ್ಲ, ಅದರೊಳಗೆ ಸಮಾಜ ಜೀವನ ಎಲ್ಲೆಲ್ಲಿ ಹೆಂಗಿತ್ತು. ಅಯೋಧ್ಯೆ ಸಮಾಜಶಾಸ್ತ್ರ ಐತಿ. ಅಯೋಧ್ಯೆಯ ಸಮಾಜ ಜೀವನ, ಕಿಷ್ಕಿಂಧೆಯ ಸಮಾಜ ಜೀವನ, ಲಂಕೆಯ ಸಮಾಜ ಜೀವನ ಹೇಗಿತ್ತು ಅನ್ನೋದು, ಎಲ್ಲೆಲ್ಲಿ ಯಾವ ರೀತಿಯ ಸಂಸ್ಕಾರಗಳಿದ್ದು. ಬೇರೆ ಬೇರೆ ಇವ್ರು ವನವಾಸಕ್ಕೆ ಹೊಂಟರು ಅಂತಂದ್ರೆ 14 ವರ್ಷದಾಗ ಇಡೀ ಭಾರತನ ತಿರುಗಾಡ್ಯಾರ. ಇಡೀ ಭಾರತದ ಭೂಗೋಳ ಶಾಸ್ತ್ರ ರಾಮಾಯಣದೊಳಗೆ ಐತಿ. ವನಸ್ಪತಿ ಶಾಸ್ತ್ರ ರಾಮಾಯಣದೊಳಗೆ ತುಂಬಿ ತುಳುಕೈತಿ. ಮೆಟ್ಲರ್ಜಿ ಧಾತುಶಾಸ್ತ್ರ, ಯಾವ ಯಾವ ಧಾತುಗಳಿಂದ ಯಾವ ಯಾವ ಅಸ್ತ್ರ ಶಸ್ತ್ರಗಳನ್ನು ನಿರ್ಮಿಸಬೇಕು ಅನ್ನೋದೈತಿ. ಮಾನಸಶಾಸ್ತ್ರ ರಾಮಾಯಣದಲ್ಲೈತಿ. ಅಧ್ಯಾತ್ಮಶಾಸ್ತ್ರ ರಾಮಾಯಣದೊಳಗೈತಿ. ನ್ಯಾಯಶಾಸ್ತ್ರ ರಾಮಾಯಣದೊಳಗೈತಿ. ಇವೆಲ್ಲವೂ ಮಹಾಭಾರತದಲ್ಲಿ ರಾಮಾಯಣ. ಇವನ್ ಬಿಟ್ಟು ಬರೇ ಅವು ಯಾವ ಎದಕ್ಕೆ ಕುಂತಿರ್ತಾವಂತಲ್ಲ, ಅದನ್ನು ಕೆಲವು ಜನರಿಗೆ ಈ ಹೊಲಸು ನೊಣ ಅಂತಿರ್ತಾವಲ್ಲ, ಮನ್ಯಾಗ ನೊಣ ಇರಂಗಿಲ್ರಿ. 2 ಪ್ರಕಾರದ ನೊಣ, ಒಂದು ಹೊಲಸಿನ ಮ್ಯಾಗ ಕುಂದ್ರು ನೊಣ, ಇನ್ನೊಂದು ಹೂವಿನ ಮ್ಯಾಗ ಕುಂದ್ರು ಅದಕ್ಕೆ ಇದು ಅಂತಾರೆ ಏನು ಜೇನು ನೊಣ ಅಂತ. ಆ ಜೇನು ನೊಣ ಇಲ್ಲೇನೂ ಸಿಗಲಿಲ್ಲ ಅಂದ್ರೆ ದೂರ ಹೋಗಿ ಹಾಕೋಗಲ್ದಕ್ಕೆ ಮಕರಂದನ ತೊಗೊಂಡು ಬರ್ತೈತಿ. ಈ ಹೊಲಸು ನೊಣ ಇರ್ತೈತಲ್ಲ, ಮಗ್ಲ ಹೂವಿನ ಬುಟ್ಟಿ ಇಡ್ರಿ ಆದರೂ ಹೊಲಸಿನ ಮ್ಯಾಗ ಕುಂದಿರ್ತೈತಿ. ಅದಕ್ಕೆ ಚಲೋ ಹುಡುಕು ಚಟನ ಇಲ್ಲ. ಅಂಥ ಹೊಲಸಿನ ನೊಣಗಳದಾವ ಇವು.
ರಾಮಾಯಣ ಮಹಾಭಾರತಗಳು ಹಾದರದ ಕಥೆ ಸೋದರರ ವಧೆ, ಇದನ್ನು ಆಲಿಸುವವರಿಗೆ ಮತ್ತೇನೋ ಹೊಡಿಬೇಕು ಬಡಿಬೇಕು ಅಂತ ಹೇಳ್ತಾರೆ. ನೀವು ಓದಿ ನೋಡ್ರಿ, ನಿಮ್ಮ ಜೀವನದ ದಿಕ್ಕ ಬದಲಾಗ್ತದೆ ಅಂಥ ಗ್ರಂಥಗಳು. ಇದರಿಂದ ಜನರ ಶ್ರದ್ಧೆಯನ್ನು ನೀವು ಹಾಳು ಮಾಡಬೇಡ್ರಿ ಅಂತ ಅವ್ರಿಗೆ ನಾ ಕೇಳ್ಕೊತೀನಿ. ಆಮೇಲೆ ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣೆಯ ಭಕ್ತೆ, ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೆಮಾಂಸ ಅಂತೂ ವಚನ ಹೇಳಿ, ಈ ವಚನ ಹೇಳಿದ್ದು. ಆದರೆ ಇವರೊಳಗ ಒಬ್ಬ ಹೆಣ್ಮಗಳು, ಆಕಿನ ಹೆಸರು ಹೇಳುವುದಿಲ್ಲ ನಾನು. ಇದೇ ಅಭಿಯಾನ, ಬಸವ ತತ್ವದ ಅಭಿಯಾನ, ಸಂಸ್ಕೃತಿ ಅಭಿಯಾನ ಮಾಡಕ್ಕೆ ಹೋಗಿ